ಹಾಯ್ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜ್ಯೋತಿ ಅಡುಗೆ ಮನೆ. ನಾನಿವತ್ತು ನಿಮ್ಗೆ ತೋರಿಸ್ತಾ ಇದ್ದೀನಿ ಸಾಬುದಾನಿ ಪಾಯಸ ಸೂಪರಾಗಿ ಡಿಫ್ರೆಂಟಾಗಿ ಯಾವ ಥರ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ತೀನಿ, ನೋಡ್ಕೊಳ್ರಿ. ಸಾಬುದಾನಿ ಪಾಯಸಕ್ಕೆ ಮೊದಲೇದಾಗಿ ನಾನು ಒಂದು ಹಾಫ್ ಬೌಲ್ ಆಗೋಷ್ಟು ಸಬ್ಬಕ್ಕಿನ ತೊಗೊಂಡಿದ್ದೀನಿ. ಸಬ್ಬಕ್ಕಿ ಅಥವಾ ಸಾಬುದಾನಿ ಅಂತ ಕರೀತಾರೆ. ಮತ್ತು ಮುಕ್ಕಾಲು ಬೌಲ್ ಆಗೋಷ್ಟು ಸಕ್ಕರೆ ಯೂಸ್ ಮಾಡ್ತಾಯಿದ್ದೀನಿ. ಕಾಜುನ ನಾನು ಒಂದು 15ರಿಂದ 18 ಕಾಜು ತೊಗೊಂಡಿದ್ದೀನಿ. ಕಾಜು ಸ್ವಲ್ಪ ಜಾಸ್ತಿನೇ ಇರಲಿ. ಹಾಗೆ ನಾನು 7ರಿಂದ 8 ಬಾದಾಮಿ ಯೂಸ್ ಮಾಡ್ಕೋತಾ ಇದ್ದೀನಿ. ಮತ್ತು ಮುಕ್ಕಾಲು ಲೀಟ್ರ್ ಆಗೋಷ್ಟು ಹಾಲು ತೊಗೋತಾ ಇದ್ದೀನಿ. ಈ ಸಾಬುದಾನಿ ಪಾಯಸಕ್ಕೆ ನಾವು ಹಾಲು ಮಾತ್ರ ಬಳಸಬೇಕು, ಅದರಲ್ಲಿ ನೀರು ಯೂಸ್ ಮಾಡೋ ಹಾಗಿಲ್ಲ. ಹಾಗೆ ಒಂದು 4 ಏಲಕ್ಕಿ ತೊಗೊಂಡಿದ್ದೀನಿ. 7ರಿಂದ 8 ಒಣದ್ರಾಕ್ಷಿ ತೊಗೊಂಡಿದ್ದೀನಿ. ಸ್ವಲ್ಪ ಕಲರ್ಗೋಸ್ಕರ ಒಂದು 2 ಎಳೆಯಷ್ಟು ಕೇಸರಿ ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಸ್ಟವ್ ಆನ್ ಮಾಡಿಬಿಟ್ಟು ಹಾಲು ಬಿಸಿ ಮಾಡೋಕ್ಕೆ ಇಟ್ಕೋತಾ ಇದ್ದೀನಿ. ಒಂದು ಮುಕ್ಕಾಲು ಲೀಟ್ರ್ ಆಗೋಷ್ಟು ಹಾಲನ್ನ ನಾನು ಹಾಕ್ಕೊಂಡಿದ್ದೀನಿ. ಪಾತ್ರೆ ಸ್ವಲ್ಪ ದೊಡ್ಡದಾಗೆ ತೊಗೊಳ್ಳಿ, ಯಾಕಂದರೆ ಹಾಲು ಉಕ್ಕು ಬರೋ ಚಾನ್ಸಸ್ ತುಂಬ ಇರುತ್ತೆ ಸಾಬುದಾನಿ ಆ್ಯಡ್ ಮಾಡಿದ ಮೇಲೆ. ಅದಕ್ಕೋಸ್ಕರ ನಾನೊಂದು ದೊಡ್ಡ ಪಾತ್ರೆ ಯೂಸ್ ಮಾಡ್ತಾಯಿದ್ದೀನಿ. ಆ ಹಾಲಿಗೆ ನಾನಿವಾಗ ಬೇಕಾದಷ್ಟು ಕ್ವಾಂಟಿಟಿಯಲ್ಲಿ ಸಕ್ಕರೆ ಹಾಕೋತಾ ಇದ್ದೀನಿ. ನಾನೊಂದು ಮುಕ್ಕಾಲು ಕಪ್ ಆಗೋಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ನೀವು ನಿಮ್ಮ ಟೇಸ್ಟ್ ಪ್ರಕಾರ ನಿಮಗೆ ಎಷ್ಟು ಸ್ವೀಟ್ ಇಷ್ಟ ಆಗುತ್ತೆ ಅದ್ರ ಪ್ರಕಾರ ನೀವು ಸ್ವೀಟನ್ನ ಆ್ಯಡ್ ಮಾಡ್ಕೋಬೋದು. ಸಕ್ಕರೆನೆಲ್ಲ ಆ್ಯಡ್ ಮಾಡಿಬಿಟ್ಟು ನಾವು ಆ ಸಕ್ಕರೆ ಮತ್ತು ಹಾಲನ್ನ ಕುದಿಯೋಕೆ ಇಟ್ಟಿದ್ದೀನಿ. ಹಾಗೆ ಇನ್ನೊಂದು ಕಡೆ ನಾನು ಸಾಬುದಾನಿನ ಬಿಸಿ ಮಾಡ್ಕೋತಾ ಇದ್ದೀನಿ. ನೀವು ಗೊತ್ತಿರೋ ಹಾಗೆ ಸಾಬುದಾನಿನ ಆಲ್ಮೋಸ್ಟ್ ಎಲ್ಲರೂ ನೆನೆಸ್ಬಿಟ್ಟು ಪಾಯಸ ಮಾಡ್ತಾರೆ. ಬಟ್ ಅದು ಹಸಿ ಸ್ಮೆಲ್ ಥರ ಅನಿಸ್ತಾ ಇರುತ್ತೆ ಸಾಬುದಾನಿದು. ಕೆಲವೊಬ್ರಿಗೆ ಇಷ್ಟ ಆಗಲ್ಲ. ಅದಕ್ಕೋಸ್ಕರ ನಾನು ಡಿಫ್ರೆಂಟಾಗಿ ಈ ಥರ ಸಾಬುದಾನಿನ ತುಪ್ಪದಲ್ಲಿ ಹುರಿದ್ಬಿಟ್ಟು ಮಾಡ್ತಾಯಿದ್ದೀನಿ. ಈ ಥರ ತುಪ್ಪದಲ್ಲಿ ಹುರಿದ್ರೆ ಸಾಬುದಾನಿ ಸ್ಮೆಲ್ಲೂ ಬರೋದಿಲ್ಲ ಮತ್ತು ಸಾಬುದಾನಿ ಪಾಯಸ ಅಂತ ಗೊತ್ತೇ ಆಗೋದಿಲ್ಲ. ಅಷ್ಟು ಟೇಸ್ಟಿಯಾಗಿರುತ್ತೆ ಪಾಯಸ. ನೋಡಿ ತುಪ್ಪದಲ್ಲಿ ಯಾವ ಥರ ಅಳ್ತಾ ಇದ್ದಾವೆ ಸಾಬುದಾನಿ. ತುಪ್ಪದಲ್ಲಿ ಹುರಿಯೋದ್ರಿಂದ ಸೂಪರಾಗಿ ಘಮ ಘಮ ಅಂತ ಸ್ಮೆಲ್ ಕೂಡ ಬರ್ತಾಯಿದೆ. ನೋಡಿ ಇನ್ನೂ ಸ್ವಲ್ಪ ಹೊತ್ತು, ಮಿನಿಮಮ್ ಒಂದು 5 ನಿಮಿಷ, 5ರಿಂದ 6 ನಿಮಿಷ ಸಾಕು. ಸಾಬುದಾನಿ ಎಲ್ಲ ತುಪ್ಪ ಹಾಕಿದ ತಕ್ಷಣವೇ ಅರಳಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನು ನಾವು ಲೋ ಫ್ಲೇಮ್ನಲ್ಲಿಟ್ಟು ಹುರಿಬೇಕಾಗತ್ತೆ. ಲೋ ಫ್ಲೇಮ್ನಲ್ಲಿಟ್ಟು ಒಂದು ಸ್ವಲ್ಪ ತುಪ್ಪ ಹಾಕಿ ಹುರಿದಾಗ ಈ ಥರ ಘಮ ಘಮ ಅಂತ ಸ್ಮೆಲ್ ಬರುತ್ತೆ ಮತ್ತು ಅರಳುತ್ತವೆ. ಆ ಅರಳಿದ ತಕ್ಷಣ ನಾವು ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಆ ಸಾಬುದಾನಿನ ಕುದೀತಾ ಇರೋ ಹಾಲಿಗೆ ಆ್ಯಡ್ ಮಾಡ್ಕೊಳ್ತೀನಿ. ಅಷ್ಟೊತ್ತಿಗೆ ಸಕ್ಕರೆ ಕೂಡ ಕರಗಿರುತ್ತೆ, ಹಾಲು ಕುದೀತಾ ಇರುತ್ತೆ. ಅದಕ್ಕೆ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಸಾಬುದಾನಿನ. ಸ್ವಲ್ಪ ಒಂದು 2 ನಿಮಿಷ ಅದನ್ನು ಒಂದು ಸ್ಪೂನ್ನಿಂದ ತಿರುಗಿಸೋಣ, ಇಲ್ಲಾಂದರೆ ಸಾಬುದಾನಿ ತಳ ಹಿಡ್ಕೊಳ್ಳುತ್ತೆ. ನೋಡಿ ಈ ಥರ ಉಕ್ಕು ಬರ್ತಾಯಿದೆ. ಇವಾಗ ಇದನ್ನು ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಡ್ತಾಯಿದ್ದೀನಿ, ಲೋ ಅಥವಾ ಮೀಡಿಯಮ್ ಫ್ಲೇಮ್ನಲ್ಲಿ ಇಡ್ತಾಯಿದ್ದೀನಿ. ಅದನ್ನು ಅಷ್ಟೇ ಕುದಿಯೋಕೆ ಬಿಟ್ಟು ನಾವಿಲ್ಲೊಂದು ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ. ಯಾವ ಥರ ಅಂದರೆ ಒಂದು 5ರಿಂದ 6 ಕಾಜು ತೊಗೊಂಡಿದ್ದೀನಿ ಮತ್ತು ಏಲಕ್ಕಿ, ಒಂದು 4 ಏಲಕ್ಕಿನ ನಾನು ಬಿಡಿಸ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಒಂದು 2 ಎಳೆ ಕೇಸರಿ ತೊಗೋತಾ ಇದ್ದೀನಿ, ಇದರಿಂದ ಕಲರ್ ಚೆನ್ನಾಗಿ ಬರುತ್ತೆ. ಇವಾಗ ಇದನ್ನು ನುಣ್ಣಗೆ ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಪೌಡ್ರ್ ರೆಡಿಯಾಗಿದೆ. ಈ ಪೌಡ್ರಿಗೆ ನಾವು ಒಂಚೂರು ಹಾಲು ಅಥವಾ ನೀರು ಆಪ್ಷನ್, ನೀವು ಯಾವ್ದು ಬೇಕಾದರೂ ಹಾಕೋಬೋದು. ಸ್ವಲ್ಪ, ಭಾಳ ಬೇಡ, ಒಂದು 2 ಸ್ಪೂನ್ ಆಗೋಷ್ಟು ಹಾಕಿಬಿಟ್ಟು ಇನ್ನೊಂದು ಸರ್ತಿ ಗ್ರೈಂಡ್ ಮಾಡಿದರೆ ಈ ಥರ ಪೇಸ್ಟ್ ರೆಡಿ ಆಗುತ್ತೆ. ಈ ಪೇಸ್ಟನ್ನ ನಾವು ಕುದಿತಿರೋ ಹಾಲಿಗೆ ಆ್ಯಡ್ ಮಾಡ್ಕೋತೀನಿ. ಯಾಕಂದರೆ ನೋಡಿ ಬರೀ ಹಾಲಿನ ಪಾಯಸ ಆದರೆ ನೀರಾಗಿ ಕಾಣಿಸುತ್ತೆ. ಈ ಥರ ಪೇಸ್ಟ್ ಮಾಡಿ ನಾವು ಹಾಕೊಳ್ಳೋದ್ರಿಂದ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ, ತಿಕ್ಕಾಗಿ ಚೆನ್ನಾಗಿ ಬರುತ್ತೆ ಪಾಯಸ. ಹಾಗೆ ಆ ಕಾಜು ನಾವು ಗ್ರೈಂಡ್ ಮಾಡಿ ಹಾಕಿರೋದ್ರಿಂದ ಅದರ ಟೇಸ್ಟ್ ಕೂಡ ಅಷ್ಟೇ ಸೂಪರಾಗಿರುತ್ತೆ. ಬಾಯಲ್ಲಿಟ್ಟರೆ ಕರಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಈ ಸ್ವೀಟು. ಗ್ಯಾಸ್ ಸ್ಟವ್ನ ಹೀಗೆ ಲೋ ಫ್ಲೇಮ್ನಲ್ಲಿಟ್ಟು ಇನ್ನೊಂದು 2 ನಿಮಿಷ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕಂದರೆ ಸಾಬುದಾನಿ ತಳ ಹಿಡಿಬಾರ್ದಲ್ಲ, ಅದಕ್ಕೋಸ್ಕರ ಒಂದು 2 ನಿಮಿಷ ಹೀಗೆ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮ್ನಲ್ಲೇ ಇಡಬೇಕು ಗ್ಯಾಸ್ ಯಾವಾಗೂ. ನೋಡಿ ಹೆಂಗೆ ಟೆಕ್ಸ್ಚರ್ ಚೇಂಜ್ ಆಗ್ತಾಯಿದೆ. ನಾವು ಆ ಪೇಸ್ಟ್ ಆ್ಯಡ್ ಮಾಡಿದ ತಕ್ಷಣ ಕ್ರೀಮಿ ಟೆಕ್ಸ್ಚರ್ ಬರ್ತಾಯಿದೆ. ಅದನ್ನು ಅಷ್ಟೇ ಕುದಿಯೋಕೆ ಬಿಟ್ಟು ಅಷ್ಟರಲ್ಲೇ ನಾವೀಗ ಡ್ರೈ ಫ್ರೂಟ್ಸ್ನ ರೆಡಿ ಮಾಡ್ಕೊಳ್ಳೋಣ.
ಒಂದು ಸ್ಟೋವ್ದಲ್ಲಿ ನಾನು ನಾನ್ ಸ್ಟಿಕ್ ಪ್ಯಾನ್ ಇಟ್ಬಿಟ್ಟು ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ. ಒಂದು 2 ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡ್ಬಿಟ್ಟು ಅದರಲ್ಲಿ ಡ್ರೈ ಫ್ರೂಟ್ಸ್ನ ಹುರ್ಕೋತಾ ಇದ್ದೀನಿ. ಫಸ್ಟಿಗೆ ನಾನು ಬಾದಾಮಿನ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು 7ರಿಂದ 8 ಬಾದಾಮಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಕಾಜು ಕೂಡ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ. ಮೊದಲಿಗೆ ಇವೆರಡನ್ನೂ ನೀಟಾಗಿ ಹುರ್ಕೋತಾ ಇದ್ದೀನಿ. ಇವೆರಡು ಸ್ವಲ್ಪ ಬಿಸಿ ಆದಮೇಲೆ ನಾನು ಇದಕ್ಕೆ ಒಣ ದ್ರಾಕ್ಷಿ ಆ್ಯಡ್ ಮಾಡ್ತಾಯಿದ್ದೀನಿ. ಒಣ ದ್ರಾಕ್ಷಿನ ಮೊದಲೇ ಆ್ಯಡ್ ಮಾಡಿಬಿಟ್ರೆ ಬೇಗ ಸೀದೋಗ್ಬಿಡುತ್ತೆ ದ್ರಾಕ್ಷಿ. ಅದಕ್ಕೋಸ್ಕರ ನಾನು ಕಾಜು ಮತ್ತು ಬಾದಾಮ್ ಮಿಕ್ಸ್ ಸ್ವಲ್ಪ ಹೊತ್ತು ಬಿಸಿ ಆದಮೇಲೆ ನಾನು ಒಣ ದ್ರಾಕ್ಷಿನ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಥರ ಸ್ವಲ್ಪ ಡ್ರೈ ಫ್ರೂಟ್ಸ್ದು ಕಲರ್ ಚೇಂಜ್ ಆದ ತಕ್ಷಣ ನಾನು ಗ್ಯಾಸ್ ಸ್ಟವ್ನ ಆಫ್ ಮಾಡಿಬಿಟ್ಟು ಇದನ್ನು ಕುದೀತಾ ಇರೋ ಸ್ವೀಟ್ಗೆ ಆ್ಯಡ್ ಮಾಡ್ಕೋತೀನಿ. ನೋಡಿ, ಅಷ್ಟರಲ್ಲಿ ಈ ಸ್ವೀಟ್ ಎಷ್ಟು ತಿಕ್ಕಾಗಿ ಬಂದಿದೆ, ಕ್ರೀಮಿಯಾಗಿ ಕಾಣಿಸ್ತಾ ಇದೆ. ಸಾಬುದಾನಿ ಕೂಡ ಬೆಂದಿದೆ. ಈಗ ನಾವು ಹುರಿದಿರೋ ಡ್ರೈ ಫ್ರೂಟ್ಸ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಆಹಾ, ಘಮ ಘಮ ಅಂತೂ ಸೂಪರಾಗಿರುತ್ತೆ. ನಾವು ಯಾವತ್ತೂ ಸ್ವೀಟೇ ತಿನ್ನಲ್ಲ, ಸ್ವೀಟ್ ಇಷ್ಟನೇ ಇಲ್ಲ ಅನ್ನೋರ್ಗೂ ಕೂಡ ಈ ಸ್ವೀಟು ಅಷ್ಟು ಇಷ್ಟ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಅಥವಾ ಈ ಸ್ವೀಟ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.